ಏನು ಬಿಜಿ ಒಂದು ನಡೀತಾ ಇದೆ. ಈಗ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಕೊಡಿದೆ ಮೊದಲಿಂದಲೂ ಇದೆಲ್ಲ ರಾಜ್ಯ ಎಲ್ಲ ಹೋಗಿದ್ದೀವಿ. ಈಗ ಏನು ಇವರು ಬೇರೆ ಥರದಲ್ಲಿ ಏನು ಮಾಡ್ತಾರೆ, ಏನು 3 ಹಳ್ಳಿಗಳನ್ನ ಏನು ಕೊಯ್ನ ರೈತರಿಗೆ ಏನು ಬೈತಾರೆ ಅಂದರೆ ಇವರು ಒಂದು ಹಂತ ಹೋಗ್ತಾ ಇದ್ದಾರೆ. ನಾವು ಕೂಡ ಯಾವ ರೀತಿ ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋದನ್ನು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಬೇರೆ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ 22ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಠೇವಣಿ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅವ್ರು ಕನಿಷ್ಠ ಅಂದರೆ 2-3 ಸಾವಿರ ಜನ ಅವ್ರಿಗೆ ಸೇರ್ತೀವಿ. ಏನು ಪಂಚಾಯತ್ಗಳಿಗೆ ಏನು ಭೂಮಿ ವಿರುದ್ಧ ಹೋರಾಟ ಮಾಡ್ತಾರೆ ಅವರೆಲ್ಲ ಸೇರ್ಕೊಂಡ್ರೆ 5,000 ಜನ ಆದರೂ ಆಗ್ಬೋದು. ಹಂಗಾಗಿ ಯಾವುದೇ ಕಾರಣಕ್ಕೆ ಅಲ್ಲಿ ಒಂದು ಭೂಮಿನ ಕೊಡೋಣ ಅಂತಕ್ಕಂಥದ್ದು ಏನು ಶಪಥ ಮಾಡಿದ್ದಾರೆ ರಾಜ್ಯ ರೈತರು ಅವ್ರು ಬೆಂಬಲ ನಿಂತಿದ್ದೀವಿ. ಕರ್ನಾಟಕ ರಾಜ್ಯ ಸಂಘ ಇವತ್ತು ಏನು ಒಂದು ಕನಿಷ್ಠ 9 ಜಿಲ್ಲೆಯಿಂದ ಇವತ್ತು ಇಲ್ಲಿ ಪೂರ್ವಭಾಗದಲ್ಲಿ 9 ಜಿಲ್ಲೆ ಪದಾಧಿಕಾರಿಗಳು ಕಂಡಿದ್ದು ಅವರೆಲ್ಲ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಹಂಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಕೊಟ್ಟು ಯಾವುದೇ ಕಾರಣಕ್ಕೆ ಅವ್ರು ಯಾವುದೇ ಬಿಲ್ ಮಾಡ್ಬೋದು. ಯಾಕೆಂತ ಅಂದರೆ ನಾವು ಮೊದಲೇ ಮಾತು ಹೇಳ್ತಾ ಇದ್ದೀವಿ, ಶಿವಕುಮಾರ್ ಹೆಂಗೆ ಅಂತ ಹೇಳಿದ್ರೆ ಇವರು ಬೇರೆ ಥರದಲ್ಲಿ ಬೆಳ್ಕೊಂಬಂದಂಥ ಮನುಷ್ಯ. ರಿಯಲ್ ಎಸ್ಟೇಟು, ಸ್ವಾಭಾವಿಕ ಸಂಪತ್ತನ್ನು ಹಾಳು ಮಾಡಿ, ಸ್ವಾಭಾವಿಕ ಸಂಪತ್ತನ್ನು ಲೂಟಿ ಮಾಡಿ ಈ ಥರ ಬಂದಂಥ ಮನುಷ್ಯ. ಹಾಗಾಗಿ ಅವರು ಅದೇ ಮೂರ್ತಿಯಲ್ಲಿ ಹೋಗ್ತಾ ಇರ್ತಾರೆ. ಅದು ಕೂಡ ರಿಯಲ್ ಎಸ್ಟೇಟ್ ಉನ್ನಾರನೇ ರಿಯಲ್ ಎಸ್ಟೇಟ್ ಶಿವಕುಮಾರ್ ಯಾವುದೇ ಕಾರಣಕ್ಕೆ ಈ ಭೂಮಿ ಕೊಡೋಣ, ಕೈ ಬಿಟ್ಬಿಟ್ಟು ಮರ್ಯಾದೆ ಇದೆ, ಅವನು ಮರ್ಯಾದೆ ಇರ್ತದೆ. ಯಾಕೆಂದರೆ ಇವತ್ತು ಮುಖ್ಯಮಂತ್ರಿ ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಆದ ಒಬ್ಬ ಮನುಷ್ಯ ಅಂತ ನಾಳೆ ಸಂತೋಷ ಪಡುವಂಥ ತಿಳ್ಕಲಿ ಅದು ವಿರುದ್ಧವಾಗಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಶಿವಕುಮಾರ್. ಹಾಗಾಗಿ ಈ ಹೋರಾಟ ಯಾವುದೇ ಕಾರಣಕ್ಕೆ ಯಶಸ್ವಿ ಆದೇ ಆಗುತ್ತೆ, ಯಾವುದೇ ಕಾರಣಕ್ಕೆ ಫೇಲ್ ಆಗಲ್ಲ. ಯಾಕೆಂದರೆ ಇವರು ಏನು ಮಾಡ್ತಾ ಇದ್ದಾರೆ ಜನವಿರೋಧಿ ನೀತಿಗಳು ಯಾವುದು ಇವತ್ತು ರೈತರ ಪರವಾಗಿ ಯಾವ ಕೆಲಸ ಮಾಡಿಲ್ಲ. ಇವತ್ತು ಕಳೆದ 3 ವರ್ಷಕ್ಕಾಗಿ ಇನ್ನು 2 ವರ್ಷದಲ್ಲಿ ಬರೀ ಇವರು ಮಂತ್ರಿಮಂಡಲ ರಚನೆ ಮಾಡೋದು ಮುಗಿದೈತದೆ. ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ಮಂತ್ರಿಗಳನ್ನೇ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಇವರು ಬರೀ ಡೆಲ್ಲಿ ಆಯಿತು, ಬೆಂಗಳೂರು ಆಯಿತು ಓಡಾಡ್ತಾ ಇದ್ದಾರೆ. ಹಾಗಾಗಿ ಈ ರೈತರ ವಿಚಾರದಲ್ಲಿ ಬರಬಾರ್ದು. ನಿಜವಾಗ್ಲೂ ನಾನು ರೈತರ ಮಗ, ನಾನು ಅಂಥವು ನಿಂತು ಅಂತ ಹೇಳ್ತಾರೆ. ನಿಜವಾಗ್ಲೂ ರೈತರ ಮಗ ಆಗಿದ್ದರೆ ಇವರು ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡಬಾರ್ದು. ಇವತ್ತು ಏನು ಅಲ್ಲಿ ಭಾಗದ ರೈತ ಹೆಣ್ಮಕ್ಳಿದ್ದಾರೆ ಅವ್ರ ಕಣ್ಣೀರು ಕೆಳಗೆ ಬಿದ್ದರೆ ಅದೆಲ್ಲ ಸುಟ್ಟುತ್ತೆ ಇವ್ರನ್ನ ಅಂತಕ್ಕಂಥದ್ದನ್ನ ಅವ್ರು ಮನಗಾಣಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.